ಇದು ವಸತಿ ಇಲಾಖೆಯ ಕರ್ಮಕಾಂಡ. ವಸತಿ ಇಲಾಖೆ ಮುಂದೆ ವಿಶೇಷ ಚೇತನರ ಗೋಳಾಟ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ, ನೋಡ್ತಾ ಹೋಗೋಣ. ವಸತಿ ಇಲಾಖೆ ಮುಂದೆ ವಿಶೇಷ ಚೇತನರ ಪರದಾಟ. ಮನೆ ಕಟ್ಟಿಸಿಕೊಡೋದಾಗಿ 1 ಲಕ್ಷ ಹಣ ಪಡೆದ ಸರ್ಕಾರ. ರಾಜೀವ್ ಗಾಂಧಿ ವಸತಿ ನಿಯಮದ ಅಡಿ ಮನೆ ನೀಡಿದ ಸರ್ಕಾರ ಡೆಪಾಸಿಟ್ ಮಾಡಿರೋ ಹಣ ವಾಪಸ್ ಕೊಡುವಂತೆ ಅಲೆದಾಟ. ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಬಹುಮಹಡಿ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಜನರಿಂದ ಹಣವನ್ನ ಕಟ್ಟಿಸಿಕೊಳ್ತು. 11 ಲಕ್ಷ ಕಟ್ಟಿದ್ರೆ ಉನ್ನತ ಬಹುಮಹಡಿ ಕಟ್ಟಿಸಿಕೊಡ್ತೀವಿ ಅಂತ ಹೇಳಿತ್ತು. ಅದಕ್ಕೀಗ ಬೆಂಗಳೂರಿನ ಹಲವಾರು ಜನ 50,000 1 ಲಕ್ಷ ಹಣ ಕಟ್ಟಿದ್ದಾರೆ. ಹಣ ಕಟ್ಟಿ 4 ವರ್ಷ ಕಳೆದ್ರೂ ಹಣನೂ ಕೊಟ್ಟಿಲ್ಲ, ಜಾಗನೂ ತೋರಿಸಿಲ್ಲ. ಹೀಗಾಗಿ ಬೆಂಗಳೂರಿನ ದಾಸರಹಳ್ಳಿ ನಿವಾಸಿ ವಿಶೇಷ ಚೇತನ ಶಶಿಧರ್ ಮನೆಗಾಗಿ ಕೆಜಿ ರಸ್ತೆಯಲ್ಲಿರುವಂತಹ ಗೃಹ ಮಂಡಳಿಗೆ ಅಲೆದು ಸುಸ್ತಾಗಿದ್ದಾರೆ. 1 ಲಕ್ಷ ಹಣ ಕಟ್ಟಿದ್ದೀನಿ, 4 ವರ್ಷ ಆದ್ರೂ ಮನೆ ಕಟ್ಟುವ ಜಾಗ ನೀಡಿಲ್ಲ. ಡೆಪಾಸಿಟ್ ಆಗಿ ಕಟ್ಟಿರುವಂತಹ 1 ಲಕ್ಷ ಹಣ ವಾಪಸ್ ಕೊಡುವಂತೆ ಕಚೇರಿಯಿಂದ ಕಚೇರಿಗೆ ಅಲಿತಾ ಇದ್ದೀನಿ. ಡೆಪಾಸಿಟ್ ಕಟ್ಟಿರುವಂತಹ ಹಣ ವಾಪಸ್ ಕೊಡಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತಾ ಇಲ್ವಂತೆ. ಬದಲಾಗಿ ಅಧಿಕಾರಿಗಳು ಹಣವನ್ನ ವಾಪಸ್ ಕೊಡಲ್ಲ ಅಂತ ಏರು ಧ್ವನಿಯಲ್ಲಿ ಗದರ್ತಾ ಇದ್ದಾರೆ ಅಂತ ತಮ್ಮ ಅಸಹಾಯಕತೆಯನ್ನ ತೋರಿಸುತ್ತಿದ್ದಾರೆ. ಇಲ್ಲ ತನಕ ಮನೆ ಸಿಕ್ಕಿಲ್ಲ, ಕ್ಯಾನ್ಸಲ್ ಮಾಡಿಸಿ ದುಡ್ಡು ರಿಟರ್ನ್ಗೆ ಹಾಕಿದ್ದೆ. ಎಲ್ಲೋ ಮನೆ ಕನ್ಫರ್ಮ್ ಇಲ್ಲ, ರೆಡಿ ಇರೋವು ಯಾವ ಸಿಕ್ಕಿಲ್ಲ ಅಂದ್ಬಿಟ್ಟು ಈಗ MLA ಕೋಟೆದಲ್ಲಿ ನೋಡಿ, ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ MLA ಕೋಟೆದಲ್ಲಿ ಮನೆ ಆಗಿದೆ. ಅಲ್ಲಿ ಸೆಲೆಕ್ಟ್ ಮಾಡಿಕೊಡಿ, ಕನ್ಫರ್ಮ್ ಮಾಡಿಕೊಡಿ ಅಂದರೆ ಅವರು ಕನ್ಫರ್ಮ್ ಮಾಡ್ಕೊಡೋಕ್ಕೆ ವರ್ಷಾಂಗಟ್ಲೆ ಬೇಕಂತೆ. MP ಎಲೆಕ್ಷನ್ ಆಗಲಿ, ಇನ್ನೊಂದಾಗಲಿ, ಅದಾಗಲಿ ಇದಾಗಲಿ ಅಂತ ಮನೆ ಕನ್ಫರ್ಮ್ ಮಾಡಿಕೊಡ್ತಾ ಇಲ್ಲ. ದುಡ್ಡು ಅವ್ರ ಮೇಲೆ ಇದೆ, ನಂದು 1 ಲಕ್ಷ. ನಂದು 1 ಲಕ್ಷ ಅವ್ರ ಮೇಲೆ ಇರೋದಕ್ಕೆ ಏನೂ ಇಲ್ಲ. ಈಗ ನನ್ನ ಹತ್ರ ದಾಖಲಾತಿ ಇದು ಕ್ಯಾನ್ಸಲ್ ಆಲ್ರೆಡಿ ರಿಜೆಕ್ಟ್ ಮಾಡಿದ್ದಾರೆ. ಇದನ್ನು ಅವ್ರು ಹೇಳ್ತಾರೆ ನಿಮ್ಮ ದುಡ್ಡಿಗೆ ಯಾವುದೇ ಥರ ಮೋಸ ಆಗಲ್ಲ ಅಂತ. ಸರಿ, ದುಡ್ಡು ರಿಟರ್ನ್ ತೊಗೊಳಕ್ಕೆ ಹೋದರೆ ನಮ್ಮ ದುಡ್ಡು ನಾವು ರಿಟರ್ನ್ ತೊಗೊಳಕ್ಕೂ 10,000 ರೂಪಾಯಿ ತನಕ ಕಟ್ ಮಾಡ್ಕೊಂಡು ಕೊಡ್ತಾರಂತೆ ರಿಟರ್ನು. ಇನ್ನು ಈತನಿಗೆ ಶಾಸಕರ ಕೋಟದಡಿ ಮನೆಯಾಗಿದೆ, ಅದನ್ನ ಮಾಡಿಸಿಕೊಳ್ಳೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಬಹುಮಹಡಿ ನಿರ್ಮಾಣಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಅಂತಿರುವುದು ಬಹುಮಹಡಿ ಆಕಾಂಕ್ಷಿಗಳನ್ನ ಕೆರಳಿಸಿದೆ. ಪ್ಲೇಸ್ಮೆಂಟು ಇವಾಗ ನನಗೆ ಕನ್ಫರ್ಮ್ ಮಾಡಿಕೊಡ್ತಾ ಇಲ್ಲ ಇವರು. ಈಗ MLA ಕೋಟೆದಲ್ಲಿ ಇವರಿಗೆ ಸೆಲೆಕ್ಟ್ ಮಾಡಿದ್ದೀವಿ ನಾವು ನಮ್ಮ ಕ್ಷೇತ್ರದಲ್ಲಿ. ಇವರಿಗೆ ಮನೆ ಕನ್ಫರ್ಮ್ ಮಾಡಿ ಅಂದ್ಬಿಟ್ಟು ಅವ್ರ ಕಡೆಯಿಂದ ಫೈಲ್ ಬಂದಿದೆ. ಅಲಿಸ್ತಾ ಇದ್ದಾರೆ ಅಂದರೆ ನಾನು ಸುಮಾರು 4 ವರ್ಷದಿಂದ ಇದೇ ಆಗೋಯ್ತು, ನಾನು ಅಲಿಯೋದೇ ಆಗೋಯ್ತು. ಇವರು ಇಲ್ಲಿಂದ ಮನೆಯಿಂದ ಇಲ್ಲಿಗೆ ತಿರ್ಗೋದೇ ಆಗೋಯ್ತು. ನಮಗೀಗ ದುಡ್ಡು ರಿಟರ್ನ್ ಕೊಟ್ಬಿಡ್ಲಿ, ಮನೆನೇ ಬೇಡ, ನಮ್ಮ ಮನೆ ಬರ್ದಲ್ಲಿ ಮನೆ ತೊಗೊಳೋದು ಬರ್ದಿಲ್ಲ ಅನಿಸುತ್ತೆ. ಬೇಡ, ಇಲ್ಲ ಕನ್ಫರ್ಮ್ ಮಾಡಿಕೊಡ್ಲಿ. MLA ಕೋಟೆದಲ್ಲಿ ಮನೆ ಕನ್ಫರ್ಮ್ ಆಗಿದೆ, ಮನೆ ಕನ್ಫರ್ಮ್ ಮಾಡ್ಕೊಳ್ಳಿಲ್ಲ, ದುಡ್ಡು ರಿಟರ್ನ್ ಕೊಡಲಿ. ಇದು ಸಮಸ್ಯೆ ಆಗಿದೆ ಸರ್. ದಯವಿಟ್ಟು ಈಗ ಇವ್ ಮನೆಗೆ ಸಿಗೋದು ಗ್ಯಾರಂಟಿ ಇಲ್ಲ. ನಾನು ದುಡ್ಡು ರಿಟರ್ನ್ಗೆ ಹಾಕಿದ್ದೆ, ಮನೆ ಏನೋ MLA ಕೋಟೆದಲ್ಲಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ವಾಪಸ್ ಮಾಡಿದ್ದೆ. ಇವಾಗ ಇವ್ರು ಮಾಡ್ತಾ ಇರೋದೆಲ್ಲ ಅಲ್ದಾಡಿಸ್ತಾರೋದು, ಎಳ್ದಾಡ್ಸೋದು ನೋಡಿದ್ರೆ ಗ್ಯಾರಂಟಿ ಮನೆ ಸಿಗಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಇನ್ನು ವಿಶೇಷ ಚೇತನ ಶಶಿಧರ್ ಮಾದರಿಯಲ್ಲೇ ಹಲವಾರು ಮಂದಿ ಬಹುಮಹಡಿಗಾಗಿ ಕಾಯ್ತಾ ಇದ್ದು, ಸರ್ಕಾರ ಇನ್ನೂ ಮನೆ ನಿರ್ಮಾಣ ಮಾಡುವ ಗೋಜಿಗೆ ಹೋಗಿಲ್ಲ. ಅರ್ಧಂಬರ್ಧ ಕೆಲಸ ಮಾಡಿ ಹಾಗೆ ಬಿಟ್ಟಿದೆ. ಇನ್ನಾದ್ರೂ ಸರ್ಕಾರ ಸಮಸ್ಯೆಯನ್ನ ಬಗೆಹರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.